ಓಕೆ, ನಮಸ್ಕಾರ ಸ್ನೇಹಿತರೆ. ಗಣೇಶ್ ಜಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೆ. ಹೇಳಿ 1 ಅವರ್ ಆಗಿದ್ದಿಲ್ಲ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಒಂದು 15 ದಿನ ಪಕ್ಕ ಎಕ್ಸ್ಟೆಂಡ್ ಮಾಡ್ತಾರಂತ ಆ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋ ಬೇಕಾದ್ರೆ ನೋಡಿಲ್ಲ ಅಂತಂದರೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ಒಂದೆರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ. ನೋಡಿಲ್ಲ ಅಂತ ನೋಡ್ಕೊರಿ. ಇವಾಗ ಏನಂತಂದರೆ ಜಸ್ಟ್ ಒಂದು ಲಾಸ್ಟ್ ಡೇಟ್ ಬಗ್ಗೆ ಸ್ವಲ್ಪ ಮಾತಾಡಿದ್ದೆ. ಈ ಲಾಸ್ಟ್ ಡೇಟ್ ಕೆಲವೊಂದಿಷ್ಟು ಇದರಲ್ಲಿ ಒಂದು ಮಿಸ್ ಆಗಿದೆ. ಒಂದು ಏನಪ್ಪ ಅಂತಂದರೆ ಇದರಲ್ಲಿ ಏನೇನು ಮಿಸ್ ಆಗಿದೆ ಅಂತಂದ್ರೆ ಲಾಸ್ಟ್ ಡೇಟ್ ಬಗ್ಗೆ ಇದರಲ್ಲಿ ಲಾಸ್ಟ್ ಡೇಟ್ ಲಾಸ್ಟ್ ಡೇಟಲ್ಲಿ ನಿಮಗೆ ಒಂದು ಹಿಂದುಳಿದ ಕಲ್ಯಾಣ ವರ್ಗಗಳ ಕಲ್ಯಾಣ ಇಲಾಖೆ ಏನಿತ್ತು ಅದು ಒಂದು ಲಾಸ್ಟ್ ಡೇಟ್ ಇವತ್ತೇ ಅಂತ ಹೇಳಿದ್ದೆ. ಅದ್ರ ಯಾಕಂದರೆ ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದೆ. ಆ್ಯಂಡ್ ಅದಾದಮೇಲೆ ಅಂತಂದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ, ಅದನ್ನು ಕೊಡಬೇಕಿತ್ತು ಅಂತ ಹೇಳಿದ್ದೆ. ಈಗ ಇದರಲ್ಲಿ ಮೇನ್ ಆಗಿ ಥಿಂಗ್ಸ್ ಬಂದು ನೋಡಿ, ನಿಮ್ಗೆ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಅಂತ ಏನಿತ್ತು ಇದ್ರದ್ದು ಲಾಸ್ಟ್ ಡೇಟ್ ಇವತ್ತೇ ಕೊಟ್ಟಿದ್ರು. ಸ್ವಲ್ಪ ನೀವು ಗುಡ್ ನ್ಯೂಸ್ ಈಗ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿದೆ ನೋಡಿ. 15/2/2026 ಅಂದರೆ 15 ದಿನ ಹೇಳ್ದಂಗೆ ಎಕ್ಸಾಕ್ಟ್ 15 ದಿನನೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ತೋರಿಸ್ತಿಲ್ಲ ಅಂತಂದರೆ ಯಾವ ರೀತಿ ನೋಡೋದಂತಂದರೆ ನಾನು ಏನು ಮಾಡಿದ್ದೀನಿ, ಸ್ಟೇಟ್ ಇಟ್ಕೋಬೇಕಾಗುತ್ತೆ ಫೋನ್. ನಾನೀಗ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ವಿಡಿಯೋ ಸ್ವಲ್ಪ ನೋಡಿಕೊಂಡು ಇಲ್ಲಿ ಕಾಣಿಸ್ತಿದೆ ನೋಡಿ. ಅಂದರೆ 28/2 ಅಂದರೆ ಈ ಮಂತು 28ವರೆಗೂ ಕೂಡ, ಅಂದರೆ ಈ ಮಂತ್ ಎಂಡಿಂಗ್ವರೆಗೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇದೆ ಸಮಾಜ ಕಲ್ಯಾಣ ಇಲಾಖೆ ಬರತಕ್ಕಂಥ ಸ್ಟೂಡೆಂಟ್ಗಳ್ರಿಗೆ. ಅಂದರೆ ಇಲ್ಲಿ ಟೋಟಲಿ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಇಬ್ಬರು ಕೂಡ OBC ಸ್ಟೂಡೆಂಟ್ ಆಗಿರ್ಬೋದು, SC ಸ್ಟೂಡೆಂಟ್ ಆಗಿರ್ಬೋದು, ನಿಮಗೆ ಡೇಟ್ ಓವರಾಲ್ ಸ್ಟೂಡೆಂಟಿಗೆ ಎಲ್ಲರೂ ಕೂಡ ಏನು ಮಾಡಿದರೆ ಟೈಮ್ ಎಕ್ಸ್ಟೆಂಡ್ ಮಾಡಿದೆ ಅಂತ ಆಯಿತು. OBC ಸ್ಟೂಡೆಂಟ್ಗೆ ಅಂತರೂ ನೀವು ಯಾವುದೇ ಕೋರ್ಸ್ ಮಾಡ್ತಾರೆ 15ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ, ಫೆಬ್ರವರಿ 15ವರೆಗೂ. SC ಸ್ಟೂಡೆಂಟ್ಗೆ ನೀವು ಯಾವುದೇ ಕೋರ್ಸ್ ಮಾಡ್ತಾರೆ ಅಟ್ಲೀಸ್ಟ್ ಅಂದ್ರೆ 28ವರೆಗೂ ಕೂಡ ಟೈಮ್ ಇದೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿ ಹೇಳೋದಂತಂದರೆ, ನೀವೇನಾದರೂ ಆಯುಷ್ ಏನಾದರೂ ಮಾಡ್ತಾಯಿದ್ರಪ್ಪ ಅಂತಂದರೆ ಅವ್ರಿಗೂ ಕೂಡ ನಿಮಗೆ ನೀವು OBC ಸ್ಟೂಡೆಂಟ್ ಇದ್ದು ಆಯುಷ್ ಇದ್ದರೂ ಕೂಡ ನೀವು ಫೆಬ್ರವರಿ 28ವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೀವು OBC ಸ್ಟೂಡೆಂಟ್ ಇದ್ದು ಕೂಡ ನೀವು ಇಂಜಿನಿಯರಿಂಗ್ ಮಾಡಿದ್ರಪ್ಪ ಅಂತಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಕಡೆಯಿಂದ 28/2/2026ವರೆಗೂ ಟೈಮ್ ಇದೆ. ಇದನ್ನೇ ಹೇಳಕ್ಕೆ ಬಂದಿರೋದು. ಲಾಸ್ಟ್ ಡೇಟ್ ಬಗ್ಗೆ ಕ್ಲಾರಿಫಿಕೇಷನ್ ಇಷ್ಟೇ. ನೀವು ಕಾಮನ್ ಡಿಗ್ರಿ ಮಾಡಿರ್ಬೋದು, ಕೆಲವೊಂದಿಷ್ಟು ಬೇರೆ ಪ್ರೊಫೆಷ್ನಲ್ ಕೋರ್ಸಸ್ಗಳು ಮಾಡಿತ್ತಂತಂದರೆ OBC ಸ್ಟೂಡೆಂಟ್ ಆಗಿತ್ತಂತಂದರೆ ನಿಮಗೆ ಫೆಬ್ರವರಿ 15ವರೆಗೂ ಕೂಡ ಟೈಮ್ ಇದೆ. ನೀವು ನಾರ್ಮಲ್ ಅಂದರೆ BA BCom BSc ಅಥವಾ ಬೇರೆ ಪ್ರೊಫೆಷ್ನಲ್ ಕೋರ್ಸಸ್ ಕೂಡ ಮಾಡಿಯೂ ಸಹಿತ SC ಸ್ಟೂಡೆಂಟ್ ಆಗಿತ್ತಂದರೆ ಈ ಮಂತು 28ವರೆಗೂ ಕೂಡ ಟೈಮ್ ಇದೆ, ಆರಾಮ್ಸೆ ಅಪ್ಲಿಕೇಶನ್ ಹಾಕ್ರಿ. ಆ್ಯಂಡ್ ನೀವು ಆಯುಷ್ ಏನಂದರೆ BMS ಯಾರಾದರೂ ಮಾಡಿತ್ತಂದ್ರೆ ನೀವು OBC ಸ್ಟೂಡೆಂಟ್ ಆಗಿದ್ದರೂ ಸಹಿತ SC ಸ್ಟೂಡೆಂಟ್ ಆಗಿದ್ದರೂ ಸಹಿತ 28ವರೆಗೂ ಕೂಡ ಟೈಮ್ ಇದೆ. ಆ್ಯಂಡ್ ಅಂದರೆ ಫೆಬ್ರವರಿ 28. ಅದೇ ರೀತಿಯಾಗಿ ನೀವು ಕೂಡ ಇಂಜಿನಿಯರಿಂಗ್ ಮಾಡಿ ನೀವು OBC ಸ್ಟೂಡೆಂಟ್ ಆಗಿದ್ದರೂ ಸಹಿತ 15 ತಾರೀಕಲ್ಲ 28ವರೆಗೂ ಕೂಡ ಟೈಮ್ ಇದೆ ನಿಮಗೂ ಕೂಡ. ರಿಮೈನಿಂಗ್ ಸ್ಟೂಡೆಂಟು OBC ಸ್ಟೂಡೆಂಟ್ ಆಗಿತ್ತಂದರೆ 15 ತಾರೀಕುವರೆಗೂ ಟೈಮ್ ಇರ್ತದೆ, ಇಲ್ಲಿ ಕಾಣಿಸೋ ಹಂಗೆ. ಇದಿಷ್ಟು ಹೇಳೋಕ್ಕಂತ ಬಂದಿದ್ದೆ. ಅದೇ ರೀತಿಯಾಗಿ ಬೇರೆ ಏನಾದರೂ ನೋಡಿದ್ರೆ ನೀವೇನಾದರೂ ಇಲ್ಲಿ ಕಾಣಿಸಿದೆ ನೋಡಿ. ಈ ಸದ್ಯಕ್ಕೆ ಇಲ್ಲಿ ಏನು ಕೊಟ್ಟರೆ ಡೇಟು 31/1/2026 ಅಂತಲೇ ಕಾಣಿಸ್ತಿದೆ ಯಾರಿಗೆ ಮೈನಾರಿಟಿ ಸ್ಟೂಡೆಂಟ್ಗೆ. ಇದ್ರ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ನೀವು ಅಲ್ಪಸಂಖ್ಯಾತರ ಸ್ಟೂಡೆಂಟ್ ನೀವು ಕೂಡ ಏನು ಬರ್ತೀರಾ ಅಂಡರ್ OBC ಸ್ಟೂಡೆಂಟ್ ಅಂತಲೇ ಕನ್ಸಿಡರ್ ಆಗಿರ್ತದೆ. ಹಂಗಾಗಿ ನಿಮಗೂ ಕೂಡ ಏನಾಗಿರುತ್ತೆ ಸದ್ಯಕ್ಕೆ ಈಗ 15 ದಿನಗಳ ಕಾಲ ಇಲ್ಲಿ ಕಾಣಿಸಿದೆ. BCWD ಕಡೆಯಿಂದ ನಿಮಗೂ ಕೂಡ 15 ದಿನ ಎಕ್ಸ್ಟೆಂಡ್ ಆಗಿರ್ತದೆ, ಅಪ್ಲೈ ಮಾಡಿರಿ. ಒಂದು ಖುಷಿ ವಿಚಾರ ನಿಮ್ಗೆ ಪದೇ ಹೇಳ್ತಿದ್ದೀನಿ, ಭಾಳಷ್ಟು ಹಣ ಸ್ಯಾಂಕ್ಷನ್ ಅಷ್ಟೇ ಅಲ್ಲ, ಕ್ರೆಡಿಟ್ ಕೂಡ ಆಗ್ತದೆ. ಎಲ್ಲರಿಗೂ ಕೂಡ ಹೇಳ್ತಿದ್ದೀನಿ, ಕ್ರೆಡಿಟ್ ಆಗ್ತದೆ. ಬೇಕಿದ್ರೆ ನಾನೇ ನಿಮಗೆ ಸಾಕಷ್ಟು ಪ್ರೂಫ್ ತೋರಿಸ್ಬೋದು, ಈಗ ನನ್ನ ಹತ್ರ ಸಿಕ್ಕಾಪಟ್ಟಿದ್ದಾವೆ. ಯಾಕಂದರೆ ಈ ಹಿಂದಿನ ಒಂದು 2-3 ವಿಡಿಯೋ ನೋಡ್ಕೊಂಡು ನಿಮ್ಗೆ ಕ್ರೆಡಿಟ್ ಆಗಿರೋದು ತೋರಿಸಿದ್ದೀನಿ, ವಿತ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ನನಗೂ ಕೂಡ ಸಾಕಷ್ಟು ಕಮೆಂಟಲ್ಲಿ ನೋಡ್ತಾ ಇದ್ದೇನೆ, ನಂದಿಷ್ಟು ಈ ಡಿಸ್ಟಿಕ್ಕು ನಾನು ಈ ಕೋರ್ಸು ನನಗೆ ಕ್ರೆಡಿಟ್ ಆಗಿದೆ ಅಂದರೆ ವಿದ್ಯಾಸಿರಿ ಕಡೆಯಿಂದ ಬರ್ತಕ್ಕಂಥ ಅಮೌಂಟ್ ಮಾತ್ರ ಎಲ್ಲರೂ ಕೂಡ ಕ್ರೆಡಿಟ್ ಆಗ್ತದೆ. ಫೀ ರಿಂಬರ್ಸ್ಮೆಂಟ್ ಅಷ್ಟೇ ಸ್ವಲ್ಪ ಉಳ್ಕೊತಿದೆ, ಅದು ಕೂಡ ಬರ್ತದೆ, ಶಾರ್ಟ್ಲಿ ಬರ್ತದೆ. ಯಾಕೆಂದರೆ ಈ ರೀತಿ ಅಮೌಂಟ್ ಬರುವಾಗ ಮೊದಲು ಒಂದು ಏನಾಗ್ತದೆ ಸ್ಕೀಮ್ ಅಂತನಾದರೂ ಕಂಪ್ಲೀಟ್ ಮಾಡ್ತಿರ್ತಾರೆ. ಇನ್ನು ಮೆನ್ಷನ್ ಆಯ್ತಪ್ಪ ಅಂತಂದರೆ ಆಲ್ಮೋಸ್ಟ್ ಬೇಗನೆ ಬರ್ತದೆ. ಮೆನ್ಷನ್ ಆಗಿ ಇನ್ ಕೇಸ್ ಆಗಲಿ ಎಲ್ಲನೂ ಕೂಡ ವೆರಿಫೈ ಆಗಿ ಎಲ್ಲನೂ ಕೂಡ ಎಸ್ ಆಗಿ ಓನ್ಲಿ DDO ಕಡೆಯಿಂದ ಅಷ್ಟೇ ನೋ ಅಂತ ಇತ್ತಂತಂದರೆ ಒಂದು 15 ದಿನ 20 ದಿನದ ಮ್ಯಾಕ್ಸಿಮಮ್ ಅಷ್ಟು ಬಂದುಬಿಡ್ತದೆ. ಅವೇಟೆಡ್ ಅಂತದ್ದು DDO ಕಡೆಯಿಂದ ಅಷ್ಟೇ ನೋ ಇದ್ದರೆ ಅಷ್ಟೇ ಬೇಗ ಬಂದುಬಿಡ್ತದೆ. ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಕೂಡ ಎಸ್ ಆಗಿ ಇಲ್ಲ, ಕೆಲವೊಂದಿಷ್ಟು ಎಸ್ ಆಗಿ ಹೋದಾವೆ, ಎಸ್ ಆಗೋದು ಇದೆ, ಇನ್ನೂ ಕೂಡ ನೋ ಇದೆ ಅಂದರೆ ಸ್ವಲ್ಪ ಸ್ಟೆಪ್ ಬೈ ವೇಟ್ ಮಾಡ್ಕೊತ ಹೋಗಬೇಕು. ನೀವೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಅವರೇ ಡಿಪಾರ್ಟ್ಮೆಂಟ್ ಅವರೇ ಮಾಡ್ಕೊತಾರೆ. ಇದಿಷ್ಟು ಅಪ್ಡೇಟು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.